ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ನಿಂಬೆಕಾಯಲ್ಲಿ ಉಪ್ಪಿನಕಾಯಿನ ಹಾಕ್ಕೊಂಡೆ. ಸೊ ಯಾವ ರೀತಿ ಮಾಡಿದೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ದಿನನಿತ್ಯದ ಆಹಾರದಲ್ಲಿ ಅಗಸೆ ಬೀಜನ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಯೂಸ್ಫುಲ್ ಇದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನಾನು ಅಗಸೆ ಬೀಜನ ಯಾವ ರೀತಿ ಬಳಸ್ಕೋತೀನಿ ದಿನನಿತ್ಯದ ಆಹಾರದಲ್ಲಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ನಿಂಬೆಕಾಯಿ ಮನೇಲೇ ತುಂಬ ಇತ್ತು, ಹಿತ್ತಲಲ್ಲಿ ಹಾಕಿದ್ದೀವಿ ನಿಂಬೆ ಸಸಿನ. ಸೊ ನಿಂಬೆಹಣ್ಣಂತೂ ತುಂಬಾ ಇತ್ತು. ಸೊ ಅದರದ್ದು ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಮಾವಿನಕಾಯಿಲಿ ಮಾಡಿರೋಂಥ ಉಪ್ಪಿನಕಾಯಿ ಇತ್ತು, ಬಟ್ ನಿಂಬೆಕಾಯಿನ ಉಪ್ಪಿನಕಾಯಿ ಎಷ್ಟು ದಿನ ಆದರೂ ಇರುತ್ತಲ್ವ ಹಾಕಿಟ್ರೆ. ಸೊ ಹಾಕಿಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಮೊದಲಿಗೆ ನಿಂಬೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಸೊ ಬೀಜನೆಲ್ಲ ತೆಗಿಬೇಕಲ್ವ, ಮೊದಲಿಗೆ 2 ಭಾಗನ ಮಾಡಿಬಿಟ್ಟು ಆ ಚಾಕುನಲ್ಲೇ ಅದರೊಳಗಿರೋಂಥ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ನಾವು ಎಷ್ಟೇ ನೀಟಾಗಿ ತೆಗೆದ್ರೂ ಒಳಗಡೆ ಇರೋಂಥ ಬೀಜ ಒಂದೊಂದು ಹಂಗೆ ಇರುತ್ತೆ, ಬಟ್ ನೋ ಪ್ರಾಬ್ಲಮ್ ಅಷ್ಟೇ. ಸೊ ಇಷ್ಟು ಮಾಡಿಬಿಟ್ಟು ಅದನ್ನು ಮತ್ತೆ 4 ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಂಬೆಕಾಯಿ ತುಂಬ ಏನಿರಲಿಲ್ಲ, ಬಹುಶಃ ಒಂದು 15ರಿಂದ 20 ನಿಂಬೆಕಾಯಿ ಇತ್ತು ಅನಿಸುತ್ತೆ. ಸೊ ಹಣ್ಣಾಗಿರೋ ಅಂಥ ನಿಂಬೆಕಾಯಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ಹಣ್ಣಾಗಿರೋದೇ ತುಂಬ ಇರಲಿಲ್ಲ, ಸ್ವಲ್ಪ ಕಾಯಿ ಥರ ಇದ್ದು. ಸೊ ಅವನ್ನೂ ಕಟ್ ಮಾಡ್ತಾಯಿದ್ದೀನಿ. ಸೊ ನಿಂಬೆಹಣ್ಣನ್ನು ಜಾಸ್ತಿ ದಿನ ಉಪ್ಪೆಲ್ಲ ಹಾಕಿಟ್ರೆ ಕಳೆದ್ಕೊಳುತ್ತೆ. ಸೊ ಚೆನ್ನಾಗಿ ಕಳೆದ್ಕೊಂಡ್ರೆ ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ತುಂಬಾ ಹಣ್ಣಾಗಿರೋವಂಥ ನಿಂಬೆಹಣ್ಣನ್ನೇ ಬಳಸಬೇಕಂತ ಏನಿಲ್ಲ. ಅದು ಮನೇಲಿ ಬೆಳೆದಿರೋದ್ರಿಂದ ಸ್ವಲ್ಪ ಕಾಯಿ ಆಗಿರೋಂಥ ನಿಂಬೆಹಣ್ಣು ಸಿಗುತ್ತೆ. ಸೊ ಎಲ್ಲದನ್ನು ಸೇರಿಸಿನೇ ಕಟ್ ಮಾಡ್ತಾಯಿದ್ದೀನಿ. ಕೆಲವರು ತಂದು ಉಪ್ಪಿನಕಾಯಿ ಹಾಕೋರು ಬರೀ ಹಣ್ಣಾಗಿರೋಂಥ ನಿಂಬೆಹಣ್ಣನ್ನೇ ತಂದು ಉಪ್ಪಿನಕಾಯಿ ಮಾಡ್ಕೊಂಡಿರ್ತಾರೆ. ಸೊ ನಿಂಬೆಹಣ್ಣು ಎಷ್ಟು ಯೂಸ್ಫುಲ್ಲು ನಮ್ಮ ಬಾಡಿಗೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸೊ ನಮ್ಮ ದಿನನಿತ್ಯದ ಆಹಾರದಲ್ಲಿ ಒಂದು 5 ml ನಿಂಬೆಹಣ್ಣಿನ ರಸನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನಂತೂ ಬೆಳಗ್ಗೆ ಟೈಮ್ ಎದ್ದು ಬಿಸಿ ನೀರು ಕುಡಿಯುವಾಗ ಅದಕ್ಕೆ ನಿಂಬೆ ರಸನ ಹಾಕ್ಕೊಂಡೇ ಬಿಸಿ ನೀರು ಕುಡಿಯೋದು. ಸೊ ನಿಂಬೆ ರಸ ಇಷ್ಟೊಂದು ಯೂಸ್ಫುಲ್ಲು, ಹೆಲ್ಪ್ಫುಲ್ಲು ನಮ್ಮ ಬಾಡಿಗೆ ಅಂತಂದಮೇಲೆ ನಿಂಬೆಕಾಯಿನ ಉಪ್ಪಿನಕಾಯಿ ಇನ್ನೆಷ್ಟು ಯೂಸ್ಫುಲ್ ಇರಬಹುದು ಹೇಳಿ. ಸೊ ಬೇರೆ ಯಾವುದೇ ಮಾವಿನಕಾಯಿ ಆಗಲಿ, ಬೇರೆ ಯಾವುದೇ ಉಪ್ಪಿನಕಾಯಿಗಿಂತ ನಿಂಬೆಕಾಯಿಂದ ಉಪ್ಪಿನಕಾಯಿ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಮಸ್ಟ್ ಶುಡ್ ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೇ ನಮ್ಮ ಹಿರಿಯರೆಲ್ಲ ಮೊದಲಿನ ದಿನಗಳಲ್ಲಿ ಈ ನಿಂಬೆ ಗಿಡಗಳನ್ನ, ಎಳ್ಳೆ ಗಿಡಗಳನ್ನ ಮನೆ ಪಕ್ಕದಲ್ಲೇ ಹಾಕ್ಕೋತಿದ್ರು. ಸೊ ಹಿತ್ತಲಲ್ಲಿ ಯಾಕೆಂತಂದರೆ ಅದನ್ನು ಖಂಡಿತವಾಗಿಯೂ ವಾರಕ್ಕೊಂದು 2 ನಿಂಬೆಹಣ್ಣನ್ನು ಯೂಸ್ ಮಾಡಲೇಬೇಕು. ಸೊ ಇದರಲ್ಲಿ ಸೈಂಟಿಫಿಕ್ ರೀಸನ್ ಅಂತೂ ಖಂಡಿತ ಇದ್ದೇ ಇದೆ. ಸೊ ಉಪ್ಪನ್ನು ಹಾಕಿ 2 ದಿನ ಆದಮೇಲೆ ಅದಕ್ಕೆ ಮಿಕ್ಸಿ ಮಾಡೋದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಮೆಂತ್ಯನ ಹುರ್ಕೋತಾ ಇದ್ದೀನಿ. ತುಂಬ ಹೊತ್ತು ರೋಸ್ಟ್ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು, ಒಂದು 2-3 ಮಿನಿಟ್ಸು. ಸೊ ಬಿಸಿ ಆದಮೇಲೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಚಿಕ್ಕದಾಗಿ ರುಬ್ಕೋತಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಆಯಿತು. ಫಸ್ಟೆಲ್ಲ ನಮ್ಮ ಅಜ್ಜಿದಿರು ಇದನ್ನೆಲ್ಲ ಒಳ್ಕಲ್ಲಲ್ಲೇ ತಿರುವಿ ಹಾಕ್ತಾಯಿದ್ರು. ಸೊ ನೀರು ಹಾಕೋ ರೀತಿ ಇರ್ತಿರಲಿಲ್ಲ, ಗಟ್ಟಿಯಾಗಿಯೇ ತಿರುಗಬೇಕಿತ್ತು. ಎಷ್ಟು ಕಷ್ಟ ಆಗ್ತಿತ್ತು. ಅದು ಕೆಂಪು ಮೆಣಸಿನ್ಕಾಯಿನೆಲ್ಲ ಹಾಕಿ ತಿರ್ಕೊಳ್ಳೋರು, ಕೈಯೆಲ್ಲ ಉರಿ ಬಂದಿರೋದು. ಉಪ್ಪಿನಕಾಯಿ ಮಾಡೋ ದಿನ ಅಂತೂ ಕೈಯೆಲ್ಲ ಉರಿ ಅನ್ನೋರು. ಯಾಕೆಂದರೆ ಕೆಂಪು ಮೆಣಸಿನ್ಕಾಯಿ, ಈ ಮೆಂತ್ಯ ಹಾಗೆ ಸಾಸಿವೆ ಇದನ್ನೆಲ್ಲ ಕೈಯಲ್ಲೇ ರುಬ್ಕೊಳ್ಳೋರಲ್ವ. ಹಾಗಾಗಿ ಇವಾಗಂತೂ ತುಂಬಾ ಈಸಿ, ಮಿಕ್ಸಿ ಮಾಡ್ಕೊಂಬಿಟ್ರೆ. ಸೊ ನೋಡಿ, ನೀರನ್ನ ಯೂಸ್ ಮಾಡೋಂಗೆ ಇಲ್ಲ ಆ ರೀತಿ. ಸೊ ಇದನ್ನೆಲ್ಲ ನೀಟಾಗಿ ಒಂದು 2-3 ಸತ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸಿ ಮಾಡಿರುವಂಥ ಪೌಡರ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿಣ, ಹಾಗೆಯೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಬೆಲ್ಲ. ಸೊ ಬೆಲ್ಲನ ಸ್ವಲ್ಪ ಬಿಸಿ ಮಾಡಿ ಸೋಸ್ಕೋತಾ ಇದ್ದೀನಿ, ಕಲ್ಲೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ನಾವೆಷ್ಟು ಬೆಲ್ಲನ ಹಾಕ್ತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ. ಸೊ ಹಾಗಾಗಿ ಬೆಲ್ಲನ ನಾನು ಸೋಸಿ ಪಾಕನ ಮಾಡಿ ಹಾಕ್ಕೋತಾ ಇದ್ದೀನಿ. ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿಯೇ ಬಂದಿತ್ತು. ಸೊ ಈ ರೀತಿ ನೀರನ್ನು ಹಾಕ್ದಾಗೆ ಈ ರೀತಿ ಉಪ್ಪಿನಕಾಯಿ ಎಲ್ಲ ಮಾಡಿಕೊಂಡ್ರೆ ತುಂಬ ಅಂದರೆ ವರ್ಷದ ತನಕನೂ ಉಪ್ಪಿನಕಾಯಿ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ನಿಂಬೆಕಾಯಿನ ಉಪ್ಪಿನಕಾಯಿನಂತೂ ಅವಾಗವಾಗೆ ಮಿಕ್ಸ್ ಮಾಡ್ತಾ ಇರಬೇಕು, ಏಕೆಂದರೆ ಅದು ಕಳೆದುಕೊಳ್ಳೋದಕ್ಕೆ ತುಂಬ ದಿನ ಬೇಕಾಗುತ್ತೆ, 10-15 ದಿನ ಬೇಕಾಗುತ್ತೆ. ಸೊ ನಾವು ಸ್ಪೂನಲ್ಲಿ ಈ ರೀತಿ ಮಾಡ್ತಿರೋದ್ರಿಂದ ಬೇಗ ಕಳೆದುಕೊಳ್ಳುತ್ತೆ ಉಪ್ಪಿನಕಾಯಿ. ಹಾಗಾಗಿ ಎಷ್ಟು ಒಂದು 5 ನಿಮಿಷದಷ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾನೇ ಇದ್ದೆ.
ಸೊ ಈ ರೀತಿ ಎಲ್ಲ ಹಾಕ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಜಾಸ್ತಿ ದಿನ ತನಕ ಬರುತ್ತೆ. ಕೆಲವೊಬ್ರು ಉಪ್ಪಿನಕಾಯಿ ಮಾಡೋದ್ರಂತೂ ಒಂದು ತಿಂಗಳಷ್ಟರಲ್ಲೇ ಬೂಸ್ ಥರ ಮೇಲ್ಗಡೆ ಬೆಳ್ಳಕ್ಕಾಗ್ಬಿಟ್ಟಿರುತ್ತೆ. ಸೊ ನಾನು ಮಾಡಿದ ಉಪ್ಪಿನಕಾಯಿ 1 ವರ್ಷ ಆದ್ರೂ ಹಾಳಾಗಲ್ಲ. ತುಂಬಾ ಆರ್ಟಿಫಿಷಿಯಲಾಗಿ ಏನೇನೋ ತಂದು ಹಾಕೋದು ಆ ಥರದ್ದೇನಿಲ್ಲ. ಸೊ ನ್ಯಾಚುರಲಾಗಿ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿನೇ ಉಪ್ಪಿನಕಾಯಿ ಮಾಡ್ಕೋತೀನಿ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೇ ಹಾಕ್ಕೋತಾ ಇದ್ದೀನಿ. ಸೊ ಕೆಂಪು ಮೆಣಸಿನ್ಕಾಯಿ ಇತ್ತು, ಬಟ್ ಖಾರದ ಪೌಡರು ಇತ್ತು, ಹಾಗಾಗಿ ಖಾರದ ಪೌಡರ್ನೇ ಹಾಕ್ಕೋತಾ ಇದ್ದೀನಿ. ಕೆಂಪು ಮೆಣಸಿನ್ಕಾಯಿ ತಗೊಂಡಿದ್ರೆ ಸೊ ಅದನ್ನು ಮಿಕ್ಸಿ ಮಾಡ್ಕೋಬೇಕಿತ್ತು. ಸೊ ಅದಕ್ಕಿಂತ ಬೆಟರ್ ಅಂದರೆ ಈ ರೀತಿ ಖಾರದ ಪುಡಿನೇ ಹಾಕ್ಕೊಳ್ಳೋದು. ನಿಮಗೆ ಬೇಕಂದರೆ ಕೆಂಪು ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಬೇಕಾದ್ರೂ ಹಾಕ್ಕೋಬೋದು. ಸೊ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ. ಸೊ ನೀರು ಮಿಕ್ಸ್ ಆದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇರೋಲ್ಲ ಅಂತ ಅಂದ್ಬಿಟ್ಟು ಖಾರದ ಪೌಡರ್ನೇ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿಗೆ ನಿಂಬೆಹಣ್ಣಿಗೆ ಉಪ್ಪೆಲ್ಲ ಹಾಕಿರ್ತೀವಲ್ವ, ಸೊ ಅದರಲ್ಲೇ ನೀರಿನಂಶ ಇರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಬೆಲ್ಲನೇ ಆಗಲಿ ಖಾರನೇ ಆಗಲಿ ಎಲ್ಲದನ್ನು ಅಬ್ಸರ್ವ್ ಮಾಡುತ್ತೆ ಅದು. ನಿಮಗೆ ಬೇಕಂದರೆ ಮತ್ತೆ 1-2 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋಬೋದು. ಸೊ ಇಷ್ಟನ್ನು ಹಾಕಿ ಮುಚ್ಚಳನ ಮುಚ್ಚಿ ಗಾಳಿ ಆಡೋದ ರೀತಿ 1-2 ದಿನ ಬಿಟ್ಟೆ. ಮತ್ತು 1-2 ದಿನ ಆದಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವನ್ನೆಲ್ಲ ಹಾಕ್ಬಿಟ್ಟು ಒಂದು 15 ಡೇಸು ಹೊರಗಡೆನೇ ಇಡಬೇಕು. ಸೊ ನಿಂಬೆಕಾಯಿ ಎಲ್ಲ ನೀಟಾಗಿ ನೆಂದ್ಕೊಳ್ಳೋ ಥರ, ಅಂದರೆ ನೀಟಾಗಿ ಉಪ್ಪು ಖಾರ ಬೆಲ್ಲದ ಸ್ವೀಟ್ನೆಸ್ಸು ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ನೀಟಾಗಿ ನೆಂದ್ಕೊಂಡಿರುತ್ತೆ. ಸೊ ಒಂದು 15 ಡೇಸ್ ಹೊರಗಡೆನೇ ಇಟ್ಟರೆ ನಿಂಬೆಕಾಯಿ ನೀಟಾಗಿ ಕಳೆದ್ಕೊಂಡು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಅರೋಮಾನೇ ಹೇಳುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ. ಸೊ ನಾನು 2 ಡೇಸ್ಗೊಂದ್ಸಲ ಓಪನ್ ಮಾಡಿ ನೋಡಿ ಒಂದೊಂದು ಸ್ಪೂನು ಉಪ್ಪನ್ನ ಹಾಕ್ತಾಯಿದ್ದೆ. ಸೊ ಫೈನಲಿ ಉಪ್ಪಿನಕಾಯಿ ಊಟಕ್ಕೆ ಬಳಸಬೇಕು ಅಂತಂದರೆ ಒಂದು 15 ಡೇಸ್ ಆದರೂ ಬೇಕು. ಮಾವಿನಕಾಯಿ ಈ ಥರದ್ದು ಇರಳಿಕಾಯಿ ಆದ್ರೂ ಬೇಕಾದರೆ 2-3 ದಿನದಲ್ಲಿ ತಿನ್ಕೊಬಿಡ್ಬೋದು. ಬಟ್ ನಿಂಬೆಕಾಯ್ದು ಒಂದು 15 ಡೇಸ್ ಆದರೂ ಬೇಕೇ ಬೇಕು ಉಪ್ಪು ಖಾರ ಎಲ್ಲ ಹಾಕಿ. ಸೊ ಒಂದು 15 ಡೇಸ್ ಆದಮೇಲೆ ಊಟಕ್ಕೆ ಉಪ್ಪಿನಕಾಯಿ ಇಲ್ದಿದ್ರೆ ಅದಕ್ಕೆ ಪರಿಪೂರ್ಣ ಅಲ್ಲ ಅಂತಾರಲ್ಲ, ಸೊ ಊಟಕ್ಕೆ ಪರಿಪೂರ್ಣವಾದಂಥ ಉಪ್ಪಿನಕಾಯಿ ರೆಡಿ ಆಯಿತು. ಈ ನಿಂಬೆಕಾಯಿ ಥರನೇ ನಮ್ಮ ದೇಹಕ್ಕೆ ಇನ್ನೊಂದು ಹೆಲ್ತಿ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅಗಸೆ ಬೀಜ ಅಂತಲೇ ಹೇಳ್ಬೋದು. ಸೊ ಅಗಸೆ ಬೀಜನ ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡಲೇಬೇಕು. ಅದರಲ್ಲೂ ಲೇಡೀಸ್ ಅಂತೂ ಮಸ್ಟ್ ಶುಡ್ ಯೂಸ್ ಮಾಡಲೇಬೇಕು. ಸೊ ನಾನಿವತ್ತು ಅಗಸೆ ಬೀಜದ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಸೊ ಯಾವುದೇ ರೂಪದಲ್ಲಾದರೂ ಅಗಸೆ ಬೀಜನ ಯೂಸ್ ಮಾಡಲೇಬೇಕು. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅಗಸೆ ಬೀಜನ ಹಾಕ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 1 ಪಾರ್ಟ್ನಷ್ಟು ಅಗಸೆ ಬೀಜನ ಹಾಕ್ಕೊಂಡ್ರೆ ಅದರಲ್ಲಿ ಅರ್ಧ ಪಾರ್ಟ್ನಷ್ಟು ಇನ್ನು ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಅಗಸೆ ಬೀಜ, ಹಾಗೆಯೇ ಕಡಲೆ ಬೀಜ, ಹಾಗೆಯೇ ಕಡಲೆಬೇಳೆ, ಹಾಗೆಯೇ ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊ, ಸ್ವಲ್ಪ ಕರಿಬೇವು, ಹಾಗೆ ಇವನ್ನೆಲ್ಲದನ್ನು ಕಡಿಮೆ ಉರಿನಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನಕಾಯಿ, ಸೊ ಇಷ್ಟನ್ನೆಲ್ಲ ಹಾಕಿ ಹುರ್ಕೋತಾ ಇದ್ದೀನಿ. ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಚಟ್ನಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ತುಂಬ ಹೊತ್ತು ಡ್ರೈ ರೋಸ್ಟ್ ಆಗೋ ಥರ ಹುರ್ಕೋಬೇಕಂತ ಏನಿಲ್ಲ. ಒಂದು 5-6 ಮಿನಿಟ್ಸ್ ಹುರ್ಕೊಂಡು ಆದಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೋಬೇಕು. ನಿಮಗೆ ಬೇಕಂದರೆ ಒಗ್ಗರಣೆ ಮಾಡ್ಕೋಬಹುದು. ಸೊ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಚಟ್ನಿನ ಯೂಸ್ ಮಾಡಬಹುದು. ಸೊ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಆಗಲಿ, ದೋಸೆ ಜೊತೆಗೆ ಆಗಲಿ, ಪೂರಿ ಜೊತೆಗೆ ಆಗಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ಚಟ್ನಿ, ಖಂಡಿತವಾಗಿಯೂ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ, ಅಗಸೆ ಬೀಜ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.